ಹಾಯ್ ಹಲೋ ನಮಸ್ಕಾರ. ನಾನೀಗ ನಿಮಗೆ ನಿಯರ್ ಬೈ ಆ್ಯಪ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿರುವ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ನೆಕ್ಸ್ಟ್ ನೀವು ಮೇಲುಗಡೆ ಹೋಗಿ ನಿಯರ್ ಬೈ .in.net ಎಂದು ಟೈಪ್ ಮಾಡಬೇಕು. ಹಾಗೆ ಸರ್ಚ್ ಮಾಡಬೇಕು. ಆಮೇಲೆ ನಿಮಗೆ ನಿಯರ್ ಬೈ ವೆಬ್ಸೈಟು ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಲೊಕೇಶನ್ನ ಸೆಟ್ ಮಾಡಬೇಕು. ಸಪೋಸ್ ನೀವು ಬೇರೆ ಲೊಕೇಶನಲ್ಲಿ ಚೆಕ್ ಮಾಡ್ತಾಯಿದ್ರೆ ನೀವು ಮ್ಯಾನ್ಯುವಲಿ ಆ್ಯಡ್ ಮಾಡ್ಬೋದು. ಇಲ್ವಾ ಅಂದರೆ ನೀವು ಡೈರೆಕ್ಟ್ ಯೂಸ್ GPS ಲೊಕೇಶನ್ ಅಂತ ಯೂಸ್ ಮಾಡಬೇಕು. ಸೊ ಬಿಫೋರ್ ಯೂಸ್ ಮಾಡೋದಕ್ಕಿಂತ ಮೊದಲು ನಾವು ಲೊಕೇಶನನ್ನು ಆನ್ ಮಾಡಿಕೊಡ್ಬೇಕು ಮೊಬೈಲಲ್ಲಿ. ಸೊ ಈಗ ಆನ್ ಇದೆ ನಮ್ಮದು. ಸೊ ಹಾಗಾಗಿ ನೆಕ್ಸ್ಟು ಇದು ನಾವು ಇದ್ದ ಲೊಕೇಶನಿಂದ ಎಲ್ಲ ಆಟೋಮೇಟೆಡ್ ಯಾವ ಸ್ಟೋರ್ಸ್ ಇದೆ ಎಲ್ಲ ಆಲ್ ಸ್ಟೋರ್ಸನ್ನು ಇದು ತೋರಿಸ್ತಾ ಹೋಗುತ್ತೆ. ನಂತರ ನಾವು ಕ್ಯಾಟಗರಿ ವೈಸ್ ಬೇಕಾದರೆ ನಮಗೆ ಯಾವ್ದು ಬೇಕಲ್ಲ ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಶಾಪನ್ನು ನಾವು ನೋಡ್ಬೋದು ಇದರಲ್ಲಿ. ಆಮೇಲೆ ನಂತರ ನೀವು ಸಪೋಸ್ ಯಾವುದಾದ್ರೂ ಶಾಪಲ್ಲಿ ನಿಮಗೆ ಯಾವುದಾದ್ರೂ ಪರ್ಚೇಸ್ ಮಾಡಬೇಕು ಅಥವಾ ಯಾವ ಅಂಗಡೀಲಿ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಜಸ್ಟು ನೀವು ಅದು ಆ ಅಂಗಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಲ್ಲಿ ಏನು ಅವರ ಶಾಪಲ್ಲಿ ಏನೆಲ್ಲ ಅವೈಲೇಬಲ್ ಇದೆಯಲ್ಲ ಅದೆಲ್ಲ ನಿಮಗೆ ತೋರಿಸುತ್ತೆ. ನೀವು ಅದನ್ನು ಆ್ಯಡ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಇದು ನೀವು ಲಾಗಿನ್ ಮಾಡೋಕ್ಕಿಂತ ಮೊದಲು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೀವು ಆನ್ ಸ್ಪಾಟಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಮಾಡ್ಕೋಬೋದು. ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ತುಂಬಿ ನೆಕ್ಸ್ಟ್ ಲಾಗಿನ್ ಮಾಡಿಬಿಟ್ಟು ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆ ಲಾಗಿನ್ ಸಿಗುತ್ತೆ. ಪ್ಲಸ್ ನಿಮಗೆ ಅಲ್ಲಿ ಏನೇ ಆಪ್ಷನ್ಸ್ ಇದೆಯಲ್ಲ ಅದೆಲ್ಲ ಅವೈಲೇಬಲ್ ಆಗುತ್ತೆ. ನೆಕ್ಸ್ಟು ಒನ್ ಮೋರ್ ಆಪ್ಷನ್ಸ್ ಇದೆ. ಇದರಲ್ಲಿ SOS ಅಂತಿದೆ. ಈ ಆಪ್ಷನ್ ಏನು ಹೇಳುತ್ತೆ ಅಂದರೆ ನಿಮಗೆ ಯಾವುದೇ ಎಮರ್ಜೆನ್ಸಿ ಹೆಲ್ಪ್ಲೈನ್ ಬೇಕಿದ್ದರೆ ಇಲ್ಲಿ ನಂಬರ್ಸ್ ಇದೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಅದು ಡೈರೆಕ್ಟ್ ನಿಮಗೆ ಡೈಲರ್ ಪ್ಯಾಡಲ್ಲಿ ಹೋಗಿ ಕಾಲ್ ಮಾಡ್ಬೋದು. ನಂತರ ಇದರಲ್ಲಿ ಅಡಿಷ್ನಲ್ ಫೀಚರ್ ಅಂದರೆ ನೀವು ಯಾವುದೇ ಪ್ಲೇಸಸ್ಗೆ ಹೋಗಬೇಕಂದ್ರೆ ನೀವು ಬುಕ್ ರೈಡು ಮಾಡ್ಬೋದು. ಸಪೋಸ್ ನಾನೊಂದು ಉದಾಹರಣೆ ತೋರಿಸ್ತೇನೆ. ಗ್ರೂಪ್ ಇದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸಪೋಸ್ ನೀವು ಬೇರೆ ಕಡೆ ಹೋಗಬೇಕಾಗಿತ್ತಂದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಧಾರವಾಡದಿಂದ ನೀವು ಹುಬ್ಳಿಗೆ ಹೋಗಬೇಕಾಗಿದೆ. ಸಪೋಸ್ ಹೇಳ್ತಾ ಇದ್ದೀನಿ ಹಾಗೆ. ನೆಕ್ಸ್ಟು ನಿಮಗೆ ಧಾರವಾಡದಿಂದ ಹುಬ್ಳಿಗೆ ಹೋಗಲಿಕ್ಕೆ ನಿಮಗೆ ರಿಕ್ವೆಸ್ಟ್ ಆಗ್ಬೋದು ಆಟೋ, ಮಿನಿ ಅಥವಾ SUV ಏನು ಬೇಕಾಗಿದೆ ಅಂತ. ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ನಿಯರೆಸ್ಟ್ ಅಥವಾ ನಿಮ್ಮ ಪ್ರೈಸಿಗೆ ಹೊಂದುವಂಥ ಡ್ರೈವರು ನಿಮಗೆ ವಾಟ್ಸಪ್ಪಲ್ಲಿ ನಿಮಗೇನು ಬೇಕಿದೆಯಲ್ಲ ಎಲ್ಲಿಂದ ಹೋಗಬೇಕಾಗಿದೆ ಅನ್ನೋ ಪ್ರೈಸನ್ನು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಅವರಿಂದ ಡೈರೆಕ್ಟಾಗಿ ಮೆಸೇಜ್ ಪಡೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಕನ್ವೀನಿಯನ್ಸ್ ಫೀ ಅಥವಾ ಚಾರ್ಜಸ್ ಅಥವಾ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಡ್ರೈವರ್ ಜೋಡಿ ಮಾತಾಡಿ ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಆ ಪ್ರೈಸಲ್ಲಿ ನೀವು ಅವ್ರ ಜೋಡಿಗೆ ಇದು ಮಾಡ್ಕೊಳ್ಬೋದು. ನಂತರ ನಿಮಗೆ ರೆಗ್ಯುಲರ್ ಡೈಲಿ ನ್ಯೂಸಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದು ನಿಯರ್ ಬೈ ನ್ಯೂಸ್ ಅಂತ ಹೇಳಿ. ಇದರಲ್ಲಿ ನಿಮಗೆ ಡೈಲಿ ಆ್ಯಸ್ ಯೂಶ್ವಲ್ ನೀವು ಪೇಪರ್ ಓದ್ತಿರಲ್ಲ ಅದೇ ಟೈಪು ಇದರಲ್ಲೆಲ್ಲ ಬ್ರೇಕಿಂಗ್ ನ್ಯೂಸು ಆಮೇಲೆ ಯಾವುದೇ ಸಂಬಂಧ ಬಂದಿರ್ತೆಲ್ಲ ನ್ಯೂಸ್ ನಿಮಗೆ ಡೈಲಿ ಬರ್ತಾ ಇರುತ್ತೆ. ಸೊ ನೀವು ಇದೇ ಆ್ಯಪಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ. ನಂತರ ಬಿಟ್ಟು ನಿಮಗೆ ಗೋಲ್ಡ್ ರೇಟು, ಸಿಲ್ವರ್ ರೇಟು, ಪೆಟ್ರೋಲ್ ರೇಟು ಆ್ಯಸ್ ಪರ್ ದ ಲೊಕೇಶನು ನಿಮಗೆ ಶೋ ಆಗುತ್ತೆ. ನಂತರ ನೀವು ಸಪೋಸ್ ಯಾವುದೋ ಶಾಪಲ್ಲಿ ನಿಮಗೆ ಏನೋ ಒಂದು ಐಟಮ್ಸ್ ತೊಗೊಳ್ಬೇಕಾಗಿರುತ್ತೆ. ಆದರೆ ನಿಮಗೆ ಎಲ್ಲಿ ತೊಗೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನೀವು ಅದನ್ನು ಡೈರೆಕ್ಟಾಗಿ ನೀವು ಸರ್ಚ್ ಮಾಡಿದ್ರೂ ಸಿಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಈಗ ನನಗೆ ಒಂದು ಐಟಮ್ಸ್ ತೊಗೋಬೇಕಾಗಿದೆ. ಸಪೋಸು ನನಗೆ ನಿರ್ಮಾ ಶಕ್ತಿ ಸೋಪ್ ಬೇಕಾಗಿದೆ ಅಂತಂದರೆ ನಮಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ನಮ್ಮ ಆ್ಯಪಲ್ಲಿ ನಿಮಗೆ ಎಲ್ಲ ಅಂಗಡಿಗಳ ಮೊಬೈಲ್ ನಂಬರ್ಸು ಅಥವಾ ಅವರಿಂದ ಡೈರೆಕ್ಟ್ ಚಾಟ್ ನೀವು ಮಾಡ್ಬೋದು. ಈಗ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ನಿಮಗೆ ಒಂದು ಮೆಡಿಸಿನ್ ಕೇಳಬೇಕಾಗಿರುತ್ತೆ. ನೀವು ಎಲ್ಲ ಅಂಗಡಿಯಲ್ಲಿ ಹೋಗಿ ಎಲ್ಲ ಕೇಳಲಿಕ್ಕಾಗಲ್ಲ. ಸೊ ಇದು ಹೆಂಗಿದೆ ಅಂದರೆ ನಾವು ಒಂದು ರೇಡಿಯಸನ್ನು ಕೊಟ್ಟಿದ್ದೀವಿ ಇಲ್ಲಿ. ಇದು ರೇಡಿಯಸ್ ಏನಾಗುತ್ತೆ, ನೀವು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ರೇಡಿಯಸ್ ಇಟ್ಕೊಂಡ್ರೆ ಆ ರೇಡಿಯಸಲ್ಲಿ ಇರುವಂಥ ಶಾಪ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಸೊ ನೀವು ಸಪೋಸ್ ನಿಮಗೆ ಒಂದು ಗುಳಿಗೆ ಬೇಕಾಗಿದೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಫಾರ್ಮಸಿಗೆ ಹೋಗ್ತೀರಾ. ಫಾರ್ಮಸಿಗೆ ಹೋದರೆ ನಿಮಗೆ ನಮ್ಮ ಲೊಕೇಶನಲ್ಲಿರೋ ಎಲ್ಲ ಫಾರ್ಮಸಿಗಳನ್ನೇ ತೋರಿಸುತ್ತೆ. ಸೊ ನೀವು ಏನು ಮಾಡ್ಬೋದು ಅಂದರೆ ನಿಮಗೆ ಒಂದು ಚೀಟಿ ಕೊಟ್ಟಿರ್ತಾರೆ ಅಥವಾ ಪ್ರಿಸ್ಕ್ರಿಪ್ಷನ್ ಇರುತ್ತೆ. ಸೊ ಆ ಪ್ರಿಸ್ಕ್ರಿಪ್ಷನ್ನ ಸಪೋಸ್ ಈಗ ಅಪೋಲೋ ಫಾರ್ಮಲ್ ಚಾಟ್ ಮೇಲೆ ಹೊಡೆದು ನಾನೊಂದು ಎಕ್ಸಾಂಪಲಾಗಿ ಹಾಕ್ತಾಯಿದ್ದೀನಿ.
ಲಾಗಿನ್ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ನಿಮಗೆ ಚಾರ್ಟ್ ಅಂತ ಆಪ್ಷನ್ ಇದೆ. ಈ ಚಾರ್ಟ್ ಅಂದರೆ ಏನು ಮಾಡುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ಈಗ ನಿಮಗೆ ಯಾವುದು ಫಾರ್ಮಸಿ ಚೆಕ್ ಮಾಡಿದ್ವಿ. ಫಾರ್ಮಸಿ ಚೆಕ್ ಮಾಡಿದ್ಮೇಲೆ ಈಗ ನಿಮಗೆ ಯಾವುದೋ ಒಂದು ಮೆಡಿಕಲಲ್ಲಿ ಯಾವುದೋ ಒಂದು ಬೇಕಾಗಿರುತ್ತೆ ಗುಳಿಗೆ. ಸೊ ಈಗ ಸಪೋಸ್ ನಾನೊಂದು ಮೆಡಿಕಲ್ ಯಾವುದೋ ಒಂದು ಎಕ್ಸಾಂಪಲಾಗಿ ತೋರ್ತಾ ಇದ್ದೀನಿ. ಈಗ ವೀರಭದ್ರೇಶ್ವರ ಮೆಡಿಕಲ್ ಅಂತಿದೆ. ನೀವು ಅವ್ರ ಜೋಡಿಗೆ ಹಾಯ್ ಸರ್ ಅಂಥೇಳಿ ಕಳಿಸಿ. ನೆಕ್ಸ್ಟು ನೀವು ಒಂದು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಏನು ಚೀಟಿ ಇರುತ್ತಲ್ಲ ಅದನ್ನು ನೀವು ಅಪ್ಡೇಟ್ ಮಾಡ್ಬೋದು. ಸೊ ಈಗ ಸಪೋಸ್ ಇದೊಂದು ಚೀಟಿ ಇದೆ, ನನ್ನಂತ ಹೊಡೆದೆ. ಸೊ ಅದು ಚೀಟಿ ಅವ್ರಿಗೆ ಹೋಗುತ್ತೆ. ಸೊ ಅವರು ಲೈವ್ ಹೆಲ್ಪ್ ಬೇಕಾದರೆ ನಿಮಗೆ ಇದು ಮಾಡೋದ್ರಿಂದ, ಲೈವ್ ಹೆಲ್ಪ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕಸ್ಟಮರ್ಗೆ ಗೊತ್ತಾಗುತ್ತೆ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ. ಸೊ ಇಟ್ ಇಸ್ ಮೀನ್ಸ್ ದೇ ಆರ್ ಗೆಟ್ಟಿಂಗ್, ನಿಮಗೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ, ನಾವು ರಿಪ್ಲೈ ಮಾಡಬೇಕು ಅಂತ. ಸೊ ಇದೊಂದು ಆಪ್ಷನ್ ಇದೆ. ನೆಕ್ಸ್ಟು ಅವರು ನಿಮಗೆ ಇದ್ದರೆ ಇದರಲ್ಲಿ ರಿಪ್ಲೈ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿಲ್ಲ ಅಂದ ತಕ್ಷಣ ನೀವು ನೆಕ್ಸ್ಟು ಬೇರೆ ಸ್ಟೋರಲ್ಲಿ, ಬೇರೆ ಮೆಡಿಕಲಲ್ಲಿ ಇಲ್ಲೇ ಈಸಿಯಾಗಿ ಮತ್ತು ಅದೇ ಸೇಮ್ ಪ್ರೊಸೀಜರ್ನಲ್ಲಿ ಈ ಪ್ರೊಸೀಜರ್ಲಿ ಸೇಮ್ ಕೇಳ್ಬೋದು. ಸೊ ಹಾಗೆ ನೀವು ಒಂದು ಬಿಟ್ಟು 10 ಅಂಗಡೀಲಿ ಎಂಕ್ವೈರಿ ಮಾಡ್ಬೋದು. ಸೊ ಎಂಕ್ವೈರಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಯಾವುದರಲ್ಲಿ ಸಿಗುತ್ತೆ ಅನ್ನೋದೆಲ್ಲ ಈಸಿ ಆಗುತ್ತೆ. ಹಾಗೆ ನೀವು ಅವ್ರ ಹತ್ರ ಗೋ ಅಂತ ಹೊಡೆದ್ರೆ ನಿಮಗೆ ಲೊಕೇಶನ್ ಮ್ಯಾಪ್ನೂ ಬರುತ್ತೆ. ಸೊ ನೀವು ಆ್ಯಸ್ ಯೂಶ್ವಲ್ ನಿಮ್ಮ ಇದರಿಂದ ಇದಕ್ಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಮ್ಯಾಪ್ ಹಾಕುತ್ತೆ, ನೀವು ಈಸಿಯಾಗಿ ಹೋಗ್ಬೋದು. ನೆಕ್ಸ್ಟು ನಂತರ ಬಂದುಬಿಟ್ಟು ಇದರಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆ. ಎಕ್ಸ್ಪ್ಲೋರ್ ಅಂತ ಏನಂದರೆ, ನೀವು ನಿಂತ ಜಾಗದಿಂದ ನಿಮ್ಮ ಹತ್ರ ಅಕ್ಕಪಕ್ಕದಲ್ಲಿ ಎಷ್ಟು ಡಿಸ್ಟೆನ್ಸಲ್ಲಿ, ಆಲ್ರೆಡಿ ನಾವು ಡಿಸ್ಟೆನ್ಸ್ ಗೊತ್ತಿರುತ್ತೆ, ಬಟ್ ಯಾವ ಸ್ಟೋರ್ ಎಲ್ಲಿ ಲೊಕೇಶನ್ ಆಗಿದೆ ಅನ್ನೋದು ನಿಮಗೆ ಇಲ್ಲಿಂದಲೇ ಗೊತ್ತಾಗುತ್ತೆ. ಸೊ ನೀವು ಡೈರೆಕ್ಟು ಅವ್ರ ಜೋಡಿ ಇಂಟ್ರ್ಯಾಕ್ಷನು ಮಾಡ್ಬೋದು, ಅಥವಾ ನೀವು ಯಾವ ಸ್ಟೋರ್ಸ್ ಇದೆ ನಿಮ್ಮ ಹತ್ರ ಅಂತೇಳಿ ನೀವು ಹಿಂಗೆ ಆನ್ ಇಂಟ್ರ್ಯಾಕ್ಷನ್ ಮ್ಯಾಪಲ್ಲಿ ನೋಡ್ಬೋದು. ನಂತರ ಬಂದುಬಿಟ್ಟು ಒಂದು ಮೂರು ಆಪ್ಷನ್ ಇದೆ. ಅದೇನಪ್ಪ ಅಂತಂದರೆ, ನಿಮಗೆ ಡೈಲಿ ಟೆಂಪ್ರೇಚರು, ಡೈಲಿ ಅಪ್ಡೇಟ್ಸು ಎಲ್ಲದು ನಿಮಗೆ ನ್ಯೂಸಲ್ಲಿ ಮತ್ತು ಹೆಡ್ಲೈನಲ್ಲಿ ತೋರಿಸ್ತಾ ಇರ್ತದೆ. ಒಂದು ಮೂರು ಆಪ್ಷನ್ ಕಮ್ಯುನಿಟಿ ಅಂತ ಇದೆ. ಇದು ಒಂದು ಥರ ಓಪನ್ ಕಮ್ಯುನಿಟಿ. ಸೊ ನೀವು ಹಾಕಿರೋ ಮೆಸೇಜು, ಸಪೋಸ್ ನೀವು ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ದೀರಿ, ಅಥವಾ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಸಪೋಸ್ ಬ್ಲಡ್ ಬೇಕಾಗಿರುತ್ತೆ ಯಾರಿಗಾದ್ರು. ಸೊ ಬ್ಲಡ್ ರಿಕ್ವೈರ್ಮೆಂಟ್ ಇದೆ, ನೀವು ರಿಕ್ವೈರ್ ಇದೆ, ಈ ನಂಬರ್ಗೆ 1 2 3 ಸಪೋಸ್ ಒಂದು ಡಮ್ಮಿ ನಂಬರ್ ಹಾಕ್ತಾಯಿದ್ದೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅರ್ಜೆಂಟ್ ಇದೆ ಅಂಥೇಳಿ, ಬ್ಲಡ್ ರಿಕ್ವೈರ್ಮೆಂಟ್ ಆಗಿದೆ ಅಂತ ನೀವು ಮೆಸೇಜ್ ಹಾಕಿದ್ರೆ, ಇದರಲ್ಲಿ ಈ ಆ್ಯಪನ್ನು ಯಾರು ಇನ್ಸ್ಟಾಲ್ ಮಾಡಿರ್ತಾರಲ್ಲ ಆ ಎಲ್ಲ ಜನಕ್ಕೂ ಆ ಮೆಸೇಜು ವಿಸಿಬಲ್ ಇರುತ್ತೆ. ಸೊ ಹಾಗಾಗಿ ಯಾವ್ರ ಹತ್ರ ಏನಾದರೂ ಇದ್ದರೆ ನಿಮಗೆ ಅವರು ಮೆಸೇಜ್ ಹಾಕಿದ್ರೆ ನೀವು ಡೈರೆಕ್ಟ್ ಅವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಎರಡನೇದು ಆಪ್ಷನ್ ಅಂದರೆ, ನೀವು ಎಲೆಕ್ಟ್ರಿಷಿಯನ್ನು, ಪ್ಲಂಬರು ಅಥವಾ ಯಾವುದೇ ಒಬ್ಬ ಪರ್ಸನ್ಸು ನಿಮಗೆ ಅವಶ್ಯಕತೆ ಇರೋ ಜೋಡಿ ನೀವು ಡೈರೆಕ್ಟಾಗಿ ಇದರಿಂದ ನಂಬರ್ಸನ್ನು ತೊಗೊಳ್ಬೋದು. ಸೊ ಇದೆಲ್ಲ ಆಪ್ಷನ್ಸು ಈ ನಮ್ಮ ನಿಯರ್ ಬೈ ಆ್ಯಪಲ್ಲಿದೆ. ಸೊ ಹಾಗಾಗಿ ಇದರದ್ದು ಯೂಸ್ ಮಾಡಿರಿ. ದ ಬೆಸ್ಟ್ ಥಿಂಗ್ ಈಸ್ ಇಟ್ಸ್ ಟೋಟಲಿ ಫ್ರೀ. ಇದರಲ್ಲಿ ಯಾವುದೇ ಚಾರ್ಜಸ್ ಇಲ್ಲ, ನೀವು ಸಬ್ಸ್ಕ್ರೈಬ್ ಆಗೋ ಅವಶ್ಯಕತೆ ಇಲ್ಲ. ಇದು 100% ಫ್ರೀ ಆಗಿದೆ. ಯೂಸ್ ಮಾಡಿ ಮತ್ತು ಕಮೆಂಟ್ ಮಾಡಿ.